ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಪಪೆಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗಾಗಿಯೇ ಕೆಲಸ ಮಾಡ್ತಿದ್ದಾರೆ ವಿನಃ ಸಾಮಾನ್ಯ ಜನರ ಕುಂದುಕೊರತೆಗಳನ್ನು ಕೇಳ್ತಾ ಇಲ್ಲ. ಶೋಷಿತರು, ದಲಿತರ ಮೇಲೆ ಆಗುತ್ತಿರುವ ಅನ್ಯಾಯ, ದೌರ್ಜನ್ಯ ತಡೆಯುವಲ್ಲಿ ಹಾಗೂ ಶೋಷಿತರ ಮೇಲೆ ಅನ್ಯಾಯ ಮಾಡಿದವರ ವಿರುದ್ಧ, ದೌರ್ಜನ್ಯವೆಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿಯೂ ಕೂಡ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಬೀದರ್ನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಶೋಷಿತರ ಸಂರಕ್ಷಣಾ ಸಮಿತಿ ವತಿಯಿಂದ ಕರೆದ ಸುದ್ದಿಗೋಷ್ಠಿಯಲ್ಲಿ ಶೋಷಿತರ ಸಂರಕ್ಷಣಾ ಸಮಿತಿ ಕಾರ್ಯಾಧ್ಯಕ್ಷರಾದ ರಾಜ್ಕುಮಾರ್ ಮೂಲ್ಭಾರತಿಯವರು, ಅಧ್ಯಕ್ಷರಾದ ಕಪಿಲ್ ಗೋಡ್ಬೋಲೆ, ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಗೋರ್ನಾಳ್ ಹಾಗೂ ರಾಹುಲ್ ಖಂದಾರೆ ಅವರು ಮಾತನಾಡಿ ಆರೋಪವನ್ನು ಮಾಡಿದ್ದಾರೆ. ಸಂವಿಧಾನ ಜಾರಿ ಬಂದು 75 ವರ್ಷಗಳಾದರೂ ಕೂಡ ಅದರ ಒಂದು ಸೆಲೆಬ್ರೇಷನ್ ಸರ್ಕಾರ ವತಿಯಿಂದ ಮಾಡ್ತಾ ಇದ್ರೂ ಕೂಡ ಇವತ್ತು ಶೋಷಿತರು, ದಲಿತ ಸಮುದಾಯದವರು ಇವತ್ತಿಗೂ ಕೂಡ ತಮ್ಮ ತಮ್ಮ ಹಕ್ಕುಗಳಿಗಾಗಿ, ಸ್ಮಶಾನ ಭೂಮಿಗಾಗಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಾಗಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವಾದಾಗಿಯೂ ಕೂಡ ಅವರ ವಿರುದ್ಧ ಹೋರಾಟವನ್ನು ಮಾಡುವಂತಹ ಪರಿಸ್ಥಿತಿ ಇವತ್ತಿಗೂ ಕೂಡ ಇರುವುದು ಬಹಳ ದುರಾದೃಷ್ಟಕರ ವಿಷಯವಾಗಿದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಒಂದು ವೇಳೆ ಶೀಘ್ರದಲ್ಲಿ ಶೋಷಿತರ ಮೇಲೆ ಅನ್ಯಾಯ ಮಾಡಿದವರ ವಿರುದ್ಧ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂಬರುವ 2024ನೇ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ನಡೆ ಹಳ್ಳಿ ಕಡೆ ಎನ್ನುವ ಘೋಷವಾಕ್ಯದಡಿಯಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ತೆರಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು, ಅವರ ಸಂದೇಶಗಳನ್ನು ಎಲ್ಲರಿಗೂ ಸಾರುತ್ತೇವೆ ಹಾಗೂ ಮೇಲಾಗಿ ಚುನಾವಣೆಯನ್ನು ಬಾಯ್ಕಾಟ್ ಮಾಡುವಂತೆ ನಮ್ಮ ಸಮುದಾಯದವರಿಗೆ ತಿಳಿ ಹೇಳ್ತೇವೆ ಎಂದು, ಜೊತೆಗೆ ಮುಂಬರುವ ದಿನಮಾನಗಳಲ್ಲಿ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಈ ಮೂಲಕ ಎಚ್ಚರಿಕೆಯನ್ನು ನೀಡಿದರು. ಈ ಹಿಂದೆ ಮಳಚಾಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಕೆಲವು ಕಿಡಿಗೇಡಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದರು. ಉದ್ದೇಶಪೂರ್ವಕವಾಗಿಯೇ ಕೆಲ ಕಿಡಿಗೇಡಿಗಳು ಜಾಥಾ ಕಾರ್ಯಕ್ರಮದಲ್ಲಿ ಜೈ ಶ್ರೀರಾಮ್ ಎಂದು ಕೂಗುತ್ತಾ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ತೊಂದರೆಯನ್ನುಂಟು ಮಾಡಿದರು. ಅವರ ವಿರುದ್ಧ ಪ್ರಕರಣ ದಾಖಲಾಗಿದ್ದರೂ ಕೂಡ ಅಂತವರ ವಿರುದ್ಧ ಜಿಲ್ಲಾಡಳಿತವಾಗಲಿ, ಪೊಲೀಸ್ ಇಲಾಖೆಯಾಗಲಿ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಕೌಡ್ಗಾಂವ್ ಗ್ರಾಮದಲ್ಲಿ ಉದ್ದೇಶಪೂರ್ವಕವಾಗಿಯೇ ಒಂದು ಸೂರ್ಯಕಾಂತ್ ದೇಶಮುಖ್ ಅವರ ಕುಮ್ಮಕ್ಕಿನಿಂದ ಇನ್ನೊಂದು ಚೌಕ ರಾತ್ರೋರಾತ್ರಿ ನಿರ್ಮಾಣ ಮಾಡಿ ವಿನಾಕಾರಣ ಗ್ರಾಮದಲ್ಲಿ ಗೊಂದಲ ಸೃಷ್ಟಿ ಮಾಡಲಾಯಿತು. ಸೂರ್ಯಕಾಂತ್ ದೇಶಮುಖ್ ಅವರನ್ನು ಅಮಾನತು ಮಾಡಬೇಕಾಗಿ ಹಾಗೂ ಭಾಲ್ಕಿಯ ಸಮಾಜ ಹೋರಾಟಗಾರರು ಕೀರ್ತಿ ರತನ್ ಅವರ ಮೇಲೆ ಭಾಲ್ಕಿಯ ಸರ್ಕಲ್ ಅವರು ಏನೂ ವಿಚಾರಣೆ ಮಾಡದೆ ಕೀರ್ತಿ ರತನ್ ಹಾಗೂ ಅವರ ಸ್ನೇಹಿತನ ಮೇಲೆ ಹಿಗ್ಗಾಮುಗ್ಗ ಥಳಿಸಿ ಹಲ್ಲೆ ಮಾಡಿದ್ದು ಪರಿಣಾಮ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ಈ ಬಗ್ಗೆಯೂ ಕೂಡ ಯಾರೊಬ್ಬರು ಪ್ರಶ್ನೆ ಮಾಡ್ತಾ ಇಲ್ಲ. ಈ ಬಗ್ಗೆ ಜಿಲ್ಲಾಡಳಿತವಾಗಲಿ, ಪೊಲೀಸ್ ಇಲಾಖೆಯಾಗಲಿ ಗಮನ ಹರಿಸ್ತಾ ಇಲ್ಲ. ಇಂತಹ ಎಲ್ಲಾ ಘಟನೆಗಳಿಗೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರೇ ನೇರ ಹೊಣೆಯಾಗಿದ್ದಾರೆ. ಚಾಂಬೋಳು ಗ್ರಾಮದಲ್ಲಿಯೂ ಕೂಡ ನೀಲಿ ಧ್ವಜವನ್ನು ರಾತ್ರೋರಾತ್ರಿ ತೆಗೆದಿದ್ದಾರೆ. ಹಾಗಾಗಿ ದಿನೇ ದಿನೇ ಶೋಷಿತರ ಮೇಲೆ, ದಲಿತರ ಮೇಲೆ ಅನ್ಯಾಯ, ದೌರ್ಜನ್ಯಗಳು ಹೆಚ್ಚಾಗುತ್ತಲೇ ಇವೆ. ಇದ್ದು ಬೀದರ್ನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ವಿಫಲರಾಗಿದ್ದು ಇದೆಲ್ಲಕ್ಕೂ ಕೂಡ ನೇರ ಹೊಣೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗಿದ್ದಾರೆ ಎಂದು ಆರೋಪವನ್ನು ಮಾಡಿದರು. ಮುಂಬರುವ ದಿನಮಾನಗಳಲ್ಲಿ ಇದಕ್ಕೆಲ್ಲ ಪರಿಹಾರ ಸಿಗದಿದ್ದಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು. ಮುಖ್ಯವಾಗಿ ಬರುವ 2024ನೇ ಸಾಲಿನ ಲೋಕಸಭೆ ಚುನಾವಣೆಯನ್ನು ಬಾಯ್ಕಾಟ್ ಮಾಡಿ ಬಾಯ್ಕಾಟ್ ಸಂದೇಶವನ್ನು ಪ್ರತಿಯೊಂದು ಗ್ರಾಮಗಳಿಗೆ ತೆರಳಿ ನೀಡಲಾಗುವುದು ಎಂದು ಶೋಷಿತರ ಸಂರಕ್ಷಣಾ ಸಮಿತಿಯ ಪ್ರಮುಖರು ಮಾತನಾಡಿ ಎಚ್ಚರಿಕೆಯನ್ನು ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಉತ್ತಮ್ ಕುಂದೆ, ಸಂಘಟನಾ ಕಾರ್ಯದರ್ಶಿ ರಾಜ್ಕುಮಾರ್ ಶಿಂದೆ, ಯುವ ಮುಖಂಡರು ಜ್ಞಾನೇಶ್ವರ ಸಿಂಗಾರೆ, ಯುವ ಮುಖಂಡರು ಸೇರಿದಂತೆ ಇನ್ನಿತರರು ಇದ್ದರು. ಜಿಲ್ಲಾ ಆಡಳಿತ ಎದಕ್ಕಂತೇವೆ ಅಂತಂದರೆ ಇವರು ಅಧಿಕಾರಿಗಳು ದೊಡ್ಡ ಹುದ್ದೆ ಮೇಲೆ ಉಳ್ಕೊಂಡು ಎಲ್ಲ ಜನರಿಗೆ ಸರಿ ಸಮಾನಾದಂಥ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು. ಅದನ್ನು ಇವ್ರ ಕೈಲಿಂದ ಆಗ್ತಾಯಿಲ್ಲ ಅಂತ ಹೇಳಿ ನಾವು ಆರೋಪ ಮಾಡ್ತಾಯಿದ್ದೀವಿ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಾಗೆ ಸುಮಾರು ಕೌಡ್ಗಾಂವ್ ಇಶ್ಯೂ ಆಗಲಿ, ಕೌಡ್ಗಾಂವ್ ಇಶ್ಯೂ ಏನು ಇಶ್ಯೂನೇ ಇಲ್ಲ, ಅನ್ನೆಸೆಸರಿ ಗೊಂದಲ ನಿರ್ಮಾಣ ಮಾಡೋಕ್ಕೆ ಪೊಲೀಸ್ ಇಲಾಖೆ ವೈಫಲ್ಯತೆ ಕೌಡ್ಗಾಂವ್ ವಿಷಯಕ್ಕೆ ಸಂಬಂಧಪಟ್ಟಾಗೆ. ಅದು ಅಲ್ಲದೆ ಭಾಲ್ಕಿ ತಾಲೂಕದಲ್ಲಿ ಹೋದೇವಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆದ ಒಬ್ಬ ಯುವಕ ಇಲ್ಲ ಸಲ್ಲದ ಹೇಳಿಕೆಗನ ಅವನ ಮೊಬೈಲ್ ಮುಖಾಂತರ ಹರಿದಾಡ್ತಾವ. ಆ ಸಂದರ್ಭದಲ್ಲಿ ಅಲ್ಲಿ ಹೋರಾಟಗಾರರು ದೂರು ಕೊಡ್ತಾರೆ. ಯಾವ ವ್ಯಕ್ತಿ ಮ್ಯಾಗ ದೂರು ಕೊಟ್ಟಾಗ ಆ ವ್ಯಕ್ತಿಯನ್ನು ಬಂಧಿಸ್ಲಕ್ಕೆ ಹೋಗಲ್ಲ ಪೊಲೀಸರು. ಅದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಕ ಬಿ ದೂರ ಬರ್ತದೆ. ಅದರಲ್ಲಿ ಹೋಗಿ ಸಭೆ ಮಾಡ್ತಾರೆ. ಆದ್ರೆ ಆ ಅಪರಾಧಿಯನ್ನು ಬಂಧಿಸ್ಲಿಕ್ಕಾಗಿಲ್ಲ. ಅಂದರೆ ಒಂದು ಸಂವಿಧಾನ ಬರೆದಂಥ ಪಿತಾಮಹ ಅವರ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಟ್ಟಾಗ ಯಾರೂ ಕಂಪ್ಲೇಂಟ್ ಕೊಡೋದು ಅವಶ್ಯಕತೆ ಇಲ್ಲ. ಸ್ವಯಂವಾಗಿ
ಸ್ವಯಂ ಘೋಷಿತವಾಗಿ ಆ ಅಪರಾಧಿಗಳ ಮೇಲೆ ಪೊಲೀಸ್ ಪ್ರಕರಣ ಆಗಬೇಕು. ಆದರೆ ಆಗಿಲ್ಲ. ಅದ್ರ ಜೊತೆ ಮಳಚಾಪುರ ಅನ್ನೋಂಥ ಗ್ರಾಮದಲ್ಲಿ ಸರ್ಕಾರ ಕಾರ್ಯಕ್ರಮ, ಅದು ಮಳಚಾಪುರದಲ್ಲಿ ಸರ್ಕಾರ ಕಾರ್ಯಕ್ರಮ ಏನಪ್ಪ ಅಂತಂದರೆ ಸಂವಿಧಾನ ಜಾಗೃತಿ ಕಾರ್ಯಕ್ರಮ. ಆ ಮಳಚಾಪುರ ಗ್ರಾಮಕ್ಕೆ ಹೋದಾಗ ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗೇ ಮಾಡಿದ್ರು ಅಥವಾ ಮಾಡಿಸ್ಲಾಕೆ ಹಚ್ಚಿದಿರ್ಬೇಕು, ಯಾರಾದರೂ ಕೈವಾಡ ಇದ್ದಿರಬೇಕು. ಎಲ್ಲ ಕಡೆ ಏನದಂದರೆ ಶಾಂತ ರೀತಿಯಿಂದ ಕಾರ್ಯಕ್ರಮಗಳಾಗಿದ್ದವು. ಆದರೆ ಮಳಚಾಪುರ ಗ್ರಾಮದಲ್ಲಿ ಯಾಕಾಯಿತು? ಅಲ್ಲೆಲ್ಲ ಆಗ್ಲಾಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣರು ಅಂತೇಳಿ ನಾವು ನೇರವಾಗಿ ಆರೋಪ ಮಾಡ್ತೀವಿ. ಯಾಕಂತಂದರೆ ಆ ಮಳಚಾಪುರ ಗ್ರಾಮದಲ್ಲಿ ಭಾಳಷ್ಟು ಮತವನ್ನು ಇವರು ಪಡ್ಕೊಂಡಿದ್ರು ಆ ಗ್ರಾಮದಲ್ಲಿ. ಆದರೂ ಕೂಡ ಅಂಥ ಗ್ರಾಮದಲ್ಲಿ ಅವ್ರ ಕ್ಷೇತ್ರದಲ್ಲಿ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಅಡೆತಡೆಗಳಾಗ್ತಾವಂತಂದರೆ ಅಡೆತಡೆ ಮಾಡಿದವ್ರು ಯಾರು ಅಲ್ಲಿ ನೋಡಲ್ ಅಧಿಕಾರಿಗಳು ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾರಾದರೂ ಇರಲಿ, ಅವರು ಸ್ವತಃ ಏನದ ಅಂತಂದರೆ ಆ ಅಪರಾಧಿಗಳ ಮೇಲೆ ಕೇಸ್ ಕೊಡಬೇಕಾಗಿತ್ತು. ಕೇಸ್ ಕೊಡೋಕೆ ಹೋಗಿಲ್ಲ. ಅದರಲ್ಲಿ ಗಲಾಟೆ ಆದಾಗ, ಗಲಾಟೆ ಅಂದರೆ ನಮ್ಮ ಯುವಕರ ಮಧ್ಯದಲ್ಲಿ ಆ ಜನರ ಮಧ್ಯದಲ್ಲಿ ಗಲಾಟೆ ಆದಾಗ ಅದು ನಾನೇನು ಜಗಳ ಆಡ್ಕೊಂಡು ಕಳಿಸಿ ಅದು ಒಂದು ನಮ್ಮ ಒಬ್ಬ ಗೆಳೆಯ ಕೇಸ್ ಕೊಟ್ಟಿದ್ದಾನೆ. ಅದು ಅವ್ರ ಮ್ಯಾಗ ಹಲ್ಲೆ ಆಯಿತು, ಅವ್ರು ಹೋಗಿ ಕೇಸ್ ಕೊಟ್ಟರು. ಅದನ್ನೇ ಕೇಸು ಎಲ್ಲ ಆಗಿದ್ರಿ, ಕೇಸ್ ಆಗ್ಯದ ಅಂತ ಹೇಳ್ತಾರೆ ಅಧಿಕಾರಿಗಳು. ಡಿ ಸಿನೂ ಅದೇ ಹೇಳ್ತಾರೆ, ಬೀದರ್ ಜಿಲ್ಲಾ ಎಸ್ ಪಿ ಅವರು ಕೂಡ ಅದೇ ಹೇಳ್ತಾರೆ, ಎಲ್ಲ ಆಲ್ರೆಡಿ ಪ್ರಕರಣ ಆಗಿದ್ರಿ ಅಂಥೇಳಿ. ಅದು ಗಲಾಟೆ ಪ್ರಕರಣಪ್ಪ, ಸಂವಿಧಾನ ಕಡೆ ತಡೆ ಮಾಡಿದ್ರಲ್ಲ, ಇದು ಯಾಕೆ ಕೇಸ್ ಆಗಲ್ಲ? ಅದು ವಿಷಯ ಒಪ್ಕೊಂಡು ನಮ್ಮ ಕೀರ್ತಿರತ್ನ ಸೊನಾಲೆ ಅಂಥೇಳಿ ಭಾಲ್ಕಿ ಅವರು ಭಾಲ್ಕಿಯಲ್ಲಿ ನಿರಂತರವಾಗಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರ ನೀತಿಯನ್ನು ಯಾವಾಗಲೂ ಏನದಂದರೆ ಪತ್ರಿಕೆ ಮುಖಾಂತರ, ಹೋರಾಟದ ಮುಖಾಂತರ ಅವರ ನೀತಿಯನ್ನು ಖಂಡಿಸ್ಕೊಂಡು ಬರ್ತಾ ಸಂದರ್ಭದಲ್ಲಿ ಈ ಹೋರಾಟಗಾರ ಒಬ್ಬನೇ ಮಾಡ್ತಾ ಇದ್ದಾನೆ ಈ ಥರ ಅಂತ ಹೇಳಿ ಏನಾಯಿತು, 19 ತಾರೀಕು ಭಾಲ್ಕಿ DSP ಅವರಿಗೆ ಆ ವಿಷಯ ಮಳಚಾಪುರ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕೇಳಕ್ಕೆ ಹೋದಾಗ ತಿಳ್ಕೊಂಬಂದು DSP ಅವ್ರು ಏನು ಮಾಡಿದ್ರು, ಯಾರಿಗೆ ಅರೆಸ್ಟ್ ಮಾಡಿದ್ರು, ಮತ್ತು ಮಳಚಾಪುರ ಕೇಸಿಗೆ ಸಂಬಂಧಪಟ್ಟಾಗೆ ನಮ್ಮ ಹುಡುಗನ ಮೇಲೆ ಒಂದು ಕೇಸ್ ಆಗ್ತದೆ ರೀ, ಯಾರ್ದೋ ಒಂದು ಹೆಣ್ಮಗಳಲ್ಲಿ ಕೇಸ್ ಕೊಡಿಸ್ತಾರೆ. ಈ ನಮ್ಮ ಕೀರ್ತಿರತ್ನ ಸೊನಾಲೆ ಅವರು DSP ಕೇಳಕ್ಕೆ ಹೋದಾಗ DSP ಆ ಕಚೇರಿ ಒಳಗಡೆ ಟೈಮಿಗೆ ಅಲ್ಲೇ ಏನದ ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ B. ಅಂಬರೀಷ್ ಅಂಥೇಳಿ, ಆ B. ಅಂಬರೀಷ್ ಸರ್ಕಲ್ ಅವರು ಈ ನಮ್ಮ ಗೆಳೆಯರಿಗೆ ಏನು 5-6 ಗೆಳೆಯರು ಇದ್ದಿದ್ರು, ಇವರು DSPಗೆ ಭೇಟಿ ಆಗ್ಲಕ್ಕೆ ಹೋದಾಗ ಆ ಕಚೇರಿ ಒಳಗೆ ಕರೆಸ್ಕೊಂಡು ಯಾವುದು ಏನು ವಿಚಾರಣೆ ಮಾಡಲ್ದೇ ಕೀರ್ತಿರತ್ನ ಸೊನಾಲೆ ಮತ್ತು ಅವ್ರದ್ದು ಇನ್ನೊಬ್ಬ ಗೆಳೆಯ ಸಂದೇಶ್ ಬಾವಿಕಟ್ಟಿ ಅಂಥೇಳಿ ಇಬ್ಬರನ್ನು ಮನ ಬಂದಂತೆ ಠಾಣಾದಲ್ಲಿ ಮನ ಬಂದಂತೆ ದೌರ್ಜನ್ಯ ಮಾಡಿ, ಹಲ್ಲೆ ಮಾಡಿ, ಮೊಬೈಲ್ ಕಸ್ಕೊಂಡು ರಾತ್ರಿ 8 ನಂತರ 19 ತಾರೀಕು ರಾತ್ರಿ 8 ನಂತರ ಜಡ್ಜ್ ಅವ್ರ ಮುಂದೆ ಒಯ್ದು ಸಲೆಂಡರ್ ಮಾಡಿಸ್ತಾರೆ. ಅವಾಗ ಮೊನ್ನೆ ಜಡ್ಜ್ ಅವರು ಮಧ್ಯದಲ್ಲಿ ಹೋದಾಗ ಕೀರ್ತಿರತ್ನ ಸೊನಾಲೆ ಅವರು ಏನು ಪೆಟ್ಟು ತಿಂದು ನೀರು ಕೇಳಿದ್ರು ಸುದ್ಕ ಕೊಟ್ಟಿಲ್ಲ ಅವ ಸರ್ಕಲ್. ಅವ ಎಂಥ ಪೊಲೀಸ್ ಇಲಾಖೆ ಅಂದ್ರೆ ಬಡ ಜನರ ಸಲುವಾಗಿ, ಅದು ಎಸ್ಪೆಷಲಿ ಸರ್ಕಾರ ಏನದಂದ್ರೆ ದಲಿತರ ಸಲುವಾಗಿ ನಮ್ಮ ಏನು ಗ್ರಾಮೀಣ ಭಾಗದಲ್ಲಿದ್ದಂಥ ಜನರಿಗೆ ಹತ್ತಿರ ಕರೆಸ್ಕೊಳ್ಳೋಂಥ ಒಂದು ಸುಮಾರು ಕಾನೂನು ಅರಿವು ಮೂಡಿಸ್ತಾ ಇದೆ. ಆದರೆ ಇಲ್ಲಿನ ಸರ್ಕಲ್ಲು ಅದು ಯಾವುದೂ ಕಾಣಲ್ದೇ ಈಶ್ವರ್ ಖಂಡ್ರೆ ಅಂದು ಈಶ್ವರ್ ಖಂಡ್ರೆ ಅಂದೇ ನೌಕರಿ ನನಗೆ ಅವನೇ ಹಚ್ಕೊಟ್ಟಾನ ಅಂದಪ್ಲೆ ತಿಳ್ಕೊಂಡು ಇವತ್ತೇನದ ಅಂತಂದರೆ ನಮ್ಮ ಕೀರ್ತಿರತ್ನ ಸೊನಾಲೆ ಜಡ್ಜ್ ಅವ್ರ ಮುಂದೆ ಒಯ್ದು ಹೊಡೆದು ಬಿಟ್ಟು ಎಲ್ಲ ಮಾಡಿದ ನಂತರ ಜಡ್ಜ್ ಅವ್ರು ಏನದ ಕೇಳೋ ಸಂದರ್ಭದಾಗ ಅಲ್ಲೇ ಬಿದ್ದಿರ್ತಾರೆ. ಅವರು ಬಿದ್ದಾಗ ಯಾಕೆ ಏನಾಗಿದೆ ಇವ್ರಿಗೆ ಅಂತಂದಾಗ ಮತ್ತು ಆಮೇಲೆ ಎಬ್ಸಿ ನೀರು ಕುಡಿಸ್ ನಂತರ ಏನಾಗ್ಯದಪ್ಪ ನಿನಗೆ ಏನಾಗ್ಯದ ಅಂದ್ರೆ ಅವಾಗ ಜಡ್ಜ್ ಅವ್ರ ಮುಂದೆ ಏನದಂದ್ರೆ ಸರ್ ಇವ್ರು ಮನಸ್ಸು ಬಂದಪ್ಪಲೆ ಹೊಡೆದು ಬಿಟ್ಟಿದ್ದಾರೆ ನನಗಂತ ಹೇಳಿದ ನಂತರ ಅವಾಗ ಸ್ವತಃ ಜಡ್ಜ್ ಅವ್ರು ಏನದ ಅಂತಂದರೆ ಇವ್ರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ರ ಅಂತ ಹೇಳಿ ಅವಾಗ MLC ಆಗ್ತದೆ. MLC ಆಗ್ತದೆ ರೀ. MLC ಇವ್ರದ್ದು ಆಗ್ತದೆ. ಇವ್ರಿಗಿಂತ ಮೊದಲು ಹೋಗಿ ಕೆಲವು ಪೊಲೀಸರಿಗೆ ಮುಂದೆ ಮಾಡಿ ನಮಗೆ ಕೀರ್ತಿರತ್ನ ಸೊನಾಲೆಯಲ್ಲೂ ಟೀಮ್ ಏನದ ಅಂದ್ರೆ ಠಾಣದಲ್ಲಿ ಬಂದು ನುಗ್ಗಿ ಸಾಹಿತ್ಯವ ಬಿಡ್ರಿ ಅಂದ್ರೆ ಭೀ ಬಿಡೋಕ್ಕಾಗಿಲ್ಲ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ ಒಂದು ಕೇಸನ್ನು ಇವ್ರ ಮೇಲೆ ಕೊಡ್ತಾರೆ. ಇವ್ರ ಕೇಸ್ ಆಗಲ್ಲ, MLC ಮಾತ್ರ ಆಗಿದೆ. ಇವತ್ತಿನ ಡೇಟಿಗೂ ಕೂಡ
ಅವ ಯಾರು ಸರ್ಕಲ್ ಏನಿದ್ದಾನ ಬಂದು ಹೇಳಿಕೆ ತೊಗೊಳಕ್ಕಾಗಿಲ್ಲ. ಕೀರ್ತಿರತ್ನ ಸೋನಾಲೆ ಇಲ್ಲೇ ಆಸ್ಪತ್ರೆ ಒಳಗಡೆ ಇದ್ದಾರೆ ಬೀದರ್. ಹೆಚ್ಚಿಗೆ ಚಿಕಿತ್ಸೆ ಸಲುವಾಗಿ ಬೀದರ್ಗೆ ಶಿಫ್ಟ್ ಆಗಿದ್ದಾರೆ. ಆದರೆ ಆ ಸರ್ಕಲ್ ಇನ್ಸ್ಪೆಕ್ಟ್ರು ಇವತ್ತಿನ ತನಕ ಬಂದು ಅವ್ರದ್ದು ಹೇಳಿಕೆ ತೊಗೊಳಕ್ಕಾಗಿಲ್ಲ. ಇಂಥ ವ್ಯವಸ್ಥೆ ನೋಡಿದಾಗ ಏನಾಗ್ತಿದೆ ಅಂತ ಹೇಳಿದರೆ ಅದನ್ನೇ ಸರ್ಕಲ್ಲು ಬೇರೆ ಬೇರೆ ಯುವಕರಿಗೆ ಮುಂದೆ ಮಾಡಿ ಇವತ್ತೇನದ ಅಂದ್ರೆ ಇಲ್ಲ ಸಲ್ಲದ ಹೇಳಿಕೆ ಕೊಡಿಸಿ ಸರ್ಕಲ್ ಇನ್ಸ್ಪೆಕ್ಟರ್ ಭಾಳ ಒಳ್ಳೆ ವಿಧಾನ ಆಗಿದ್ದಾನ, ಒಳ್ಳೆ ವಿಧಾನ ಖರಾಬ್ ಇದ್ದಾನೆ, ನಮಗೇನು ಬೇಕಾಗಿಲ್ಲ. ಈ ಘಟನೆಗಳು ಇವೆಲ್ಲ ಆಗ್ಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ನಮ್ಮ ಜಿಲ್ಲಾ ಆಡಳಿತ SP ಅವರು ಜಿಲ್ಲಾಧಿಕಾರಿಗಳು ಭಾಳ ವಿಫಲ ಆಗಿದ್ದಾರೆ ಅಂತ ಹೇಳಿ ಇದು ನಮ್ಮ ಆರೋಪ ಇದೆ. ಅದರ ಮಧ್ಯದಾಗ ಒಂದು ಹುಮನಾಬಾದಲ್ಲಿ ಒಂದು ಘಟನೆ ಆಗಿದೆ. ಇವೆಲ್ಲ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಕಡೆ ನಡೀತಾ ಇದ್ದಾವೆ ಘಟನೆಗಳು. ಜೊತೆ ಮತ್ತು ಚಾಮಳ ಗ್ರಾಮದಲ್ಲಿ ಆಗಿದೆ. ಚಾಮಳ ಗ್ರಾಮದಲ್ಲಿ ನಮ್ಮ ಒಂದು ಬ್ಲೂ ಜಂಡ, ಆ ಜಂಡಾನ ರಾತ್ರಿ ಮಧ್ಯದಲ್ಲಿ ತೆಗೆದುಬಿಟ್ಟು ರಾತ್ರಿ 1 ಸುಮಾರಿಗೆ ತೆಗೆದು ಬಿಡ್ತಾರೆ. ಯಾರು ಅಪರಾಧಿಗಳು ಯಾರು ಮಾಡಿದಾರೆ ಅನ್ನೋದು ಗುರ್ತಿದೆ. ಅವ್ರ ಮ್ಯಾಗೆ ಏನದ ಅಂದ್ರೆ ಇವ್ರ ಮ್ಯಾಗೆ ಕರ್ಮ ಕೈಗೊಡ್ರಿ ಅಂತ ಹೇಳಿದಾಗ ಅವ್ರ ಮ್ಯಾಗೆ ಕರ್ಮ ಆಗಲ್ಲ. ಆದರೆ ಯಾವ ಅಪರಾಧಿ ಇದ್ದಾನೆ ಅಲ್ಲಿ ಈ ಅಧಿಕಾರಿಗಳದ ಒಂದು ಅಧಿಕಾರ ದುರುಪಯೋಗ, ಏನು ಪೊಲೀಸ್ ಇನ್ಸ್ಪೆಕ್ಟರ್ ಮಾಡ್ತಾನೆ ಅಧಿಕಾರ ದುರುಪಯೋಗ, ನಮ್ಮೆಗೆ ಹೊಡೆದು ನಮ್ಮೆಗೆ ಕೇಸ್ ಮಾಡೋದು, ನಮ್ಮೆಗೆ MLC ಆಗಿದ್ರೆ ಇವತ್ತಿನ ತನಕ ಬಂದು ಹೇಳಿಕೆ ತೊಗೊಂಡಿಲ್ಲ. ಇವೆಲ್ಲ ನೋಡಿದಾಗ ಏನು ಕಾಣಿಸ್ತದೆ ಅಂತಂದ್ರೆ ಇದು ಅರಾಜಕತೆ ಕಾಣಿಸ್ತದೆ ನಮ್ಮ ಜಿಲ್ಲೆಯಲ್ಲಿ. ನಮ್ಮ ಟೋಟಲಿ ನಮ್ಮ ಜನ, ನಮ್ಮ ದಲಿತ ಶೋಷಿತ ನಮ್ಮ ಸಮಾಜ ಇದೆ, ಇವತ್ತು ಭಯದ ವಾತಾವರಣದಲ್ಲಿದೆ. ಉದಾಹರಣೆವಾಗಿ ಹೇಳಬೇಕಾಗಿದ್ರೆ ಮೊನ್ನೆ ಔರಾದ್ ಬಂದ್ ಕಾಲ್ ಕೊಟ್ಟರು. ಔರಾದ್ ಬಂದ್ ಕಾಲು ಶಂಶಾನ ಭೂಮಿ ಸಲುವಾಗಿ ಬಂದ್ ಕಾಲ್ ಕೊಟ್ಟರು. ಶಂಶಾನ ಭೂಮಿ ಇದೆ, ಶಂಶಾನ ಭೂಮಿ ಯಾರು ಕಬ್ಬಳಿಕೆ ಮಾಡ್ತಾಯಿಲ್ಲ, ಕಬ್ಬಳಿಕೆ ಮಾಡ್ತಾಯಿದ್ದಾರೆ ಅಂತ ಹೇಳಿ ಬಂದ್ ಕಾಲ್ ಕೊಟ್ಟರು. ಬಂದ್ ಕಾಲ್ ತೊಗೊಳ್ಬೇಕಾದ್ರೆ ಪರ್ಮಿಷನ್ ಬೇಕು. ಪರ್ಮಿಷನ್ ಬಂದ್ ನಡೀತಾ ಇದೆ ಅಂದ್ರೆ ಪರ್ಮಿಷನ್ ಇಲ್ಲದೇ ಅಲ್ಲೊಂದು ತಾಲೂಕು ಆಡಳಿತ ಯಾಕಡೆ ಹೋಗ್ತಾ ಇದೆ. ಜನರಿಗೆ ಆಟೋಮೆಟಿಕ್ ಬಂದ್ ಅಂದಾಗ ಎಷ್ಟೋ ಜನ ಬಸ್ಸಿಗೆ ಬರಬೇಕು, ಬಸ್ಸಿಗೆ ಹೋಗಬೇಕು. ಬಸ್ಸಿಗೆಲ್ಲ ಯಾರು ಹೋಗ್ತಾರೆ? ಗರೀಬ್ ಜನ ಹೋಗ್ತದ. ಇವೆಲ್ಲ ಆಗ್ತಾ ಇದ್ದಾವೆ. ಅದು ಏನಪ್ಪ ಅಂತಂದರೆ ಶಂಶಾನ ಭೂಮಿ ಯಾರೋ ಕಬ್ಬಳಿಸಿದಾರೆ. ಕಬ್ಬಳಿಸಬೇಕಾದ್ರೆ ನಾವು ಸ್ವತಃ ಬಂದು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಡೋಕೆ ಬಂದಾಗ ADC ಅವ್ರು ಇರಲ್ಲ, DC ಅವ್ರು ಇರಲ್ಲ, AC ಇರಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು. ಆದರೆ ಇವತ್ತು ADC ಅವ್ರು ಅವ್ರದಕ್ಕೆ ಹೋಗಿ ಮನವಿ ತೊಗ್ತಾರಂದ್ರೆ ಈ ವ್ಯವಸ್ಥೆ ನೋಡ್ರಿ ಅಂತ ಹೇಳ್ತಾ ಇದ್ದೇನೆ. ಸದ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರದ್ದು ನಡತೆ ಯಾವ ಥರ ಇದೆ ಅನ್ನೋದು ನಾವು ಮಾಧ್ಯಮದ ಮುಖಾಂತರ ಇದು ಗಮನ ತರ್ತಾ ಇದ್ದೀವಿ. ನಮ್ಮ ಹೋರಾಟನ ಈಗ ಸದ್ಯ ನಮ್ಮದು ಈ ಪತ್ರಿಕಾಗೋಷ್ಠಿ ಮುಗಿದ ನಂತರ ನಾವೆಲ್ಲ ಮುಖಂಡರುಗಳು ಸೇರಿದ್ದೀವಿ. ನಾವು ಒಂದು ಹೋರಾಟದ ನಾವು ಈ ಜಿಲ್ಲಾ ಆಡಳಿತಕ್ಕೆ ಒಂದು ವಾರದೊಳಗಡೆ ನಾವು ಭಾಳ ಉಗ್ರವಾಗಿ ಹೋರಾಟ ನಾವು ತಾಳಬೇಕಾಗ್ಯದ. ನಾವು ಇದು ಹೋರಾಟ ನಾವು ಮಾಡೇ ಮಾಡ್ತೀವಿ ಅಂಥೇಳಿ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಆಲ್ರೆಡಿ ಮಣ್ಣಿನ ಮೀಟಿಂಗ್ದಲ್ಲಿ ನಾವು ಹೋರಾಟವನ್ನು ಯಾಕಂತಂದರೆ ಇಂಥ ಒಬ್ಬ ಮಂತ್ರಿಗೆ ನಾವು ಓಟ್ ಕೊಟ್ಟು ಎಲ್ಲ ಮಾಡಿದ್ರು ಕೂಡ ಏನದಂದ್ರೆ ನಿರಂತರವಾಗಿ ನಮಗೆ ಅನ್ಯಾಯ ಆಗ್ತಾಯಿದ್ದಾವೆ. ಇಂಥ ಒಬ್ಬ ಮಂತ್ರಿಲಿಂದ ಕೆಲವು ಏನಂತ್ರಿ ಅದಕ್ಕೆ ನಾವೀಗ ಅದು ಈಗ ಯಾಕಂದರೆ ನಾವು ಪತ್ರಿಕಾಗೋಷ್ಠಿ ನಡೆಸ್ತಿಕ್ಕೇ ಇದು ಸುದ್ದಿ ಆಗಿಬಿಡ್ತಿಕ್ಕೇ ಕೆಲವು ಜನರಿಗೆ ಎತ್ತು ಕಟ್ಟಿ ನಮ್ಮ ವಿರುದ್ಧ ಯಾಕಂದ್ರೆ ನಾವು ರೆಡಿ ಇದ್ದೀವಿ. ಸುಳ್ಳು ಆರೋಪ ಮಾಡೋದು ಅವಶ್ಯಕತೆ ಇಲ್ಲ. ನಾವೆಲ್ಲ ದಾಖಲಾತಿಗಳನ್ನು ಎಲ್ಲ FIRಗಳನ್ನು ಇವತ್ತಿನ ಡೇಟಿಗೂ ಕೂಡ ಏನದಂದ್ರೆ ಒಬ್ಬ ಹೋರಾಟಗಾರನ ಮೇಲೆ ಡಿಜಿಟಲ್ ಒಂದು ಏನೋ ನಮ್ಮ ಬಹುಜನ ವಂಚಿತ ಅಗಾಡಿದು ಒಂದು ವರದಿಗಾರ ಕೂಡ ಇದ್ದಾರೆ. ಆ ಪತ್ರಕರ್ತರ ಮೇಲೆ ಅಂದ್ರೆ ವರದಿಗಾರನ ಮೇಲೆ ಹಲ್ಲೆ ಆದ್ರೂ ಕೂಡ ಕೇಸ್ ಆಗಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಇವೆಲ್ಲ ನೋಡಿದಾಗ ಏನಾಗ್ತದೆ ಅಂತಂದರೆ ಯಾರು ಇವತ್ತಿನ ತನಕ ಈಶ್ವರ್ ಖಂಡ್ರೆ ಅವರು ಹೋಗಿಲ್ಲ. ಅವರು ಸ್ವತಃ ಬಾಲ್ಕಿದಲ್ಲಿ ಘಟನೆಗಳಾದ್ರೆ ಒಂದು ಹೇಳಿಕೆ ಕೊಟ್ಟಿಲ್ಲ. ಕೌಡ್ಗಾಂವ್ ವಿಷಯದೇನು ಕೌಡ್ಗಾಂವ್ ನಮ್ಮ ಹೋರಾಟಗಾರರು ಶಂಶಾನ ಭೂಮಿ ಕೊಡ್ರಂತ ಎಲ್ಲೂ ಅರ್ಜಿ ಕೊಟ್ಟಿಲ್ಲ DC ಅವ್ರಿಗೆ. ಆದರೆ ಇನ್ಚಾರ್ಜ್ ಮಂತ್ರಿಯವರು ಅವ್ರಿಗೆ ಶಂಶಾನ ಭೂಮಿ ನಮ್ಮ ಹೋರಾಟ ಬಂದಾಗ ಕಾಲ್ನಡಿಗೆ ಜಾಥಾ ಮುಖಾಂತರ ಹೋರಾಟ ಬಂದಾಗ ಅದಕ್ಕಿಂತ ಮುಂಚಿತವಾಗಿ ಏನದ ಅಂತಂದರೆ ನಮ್ಮ ಹೋರಾಟ ತಿರುವು ಮಾಡೋಕ್ಕೆ ಏನದ ಅಂತಂದ್ರೆ ಎಲ್ರಿ ಇನ್ಚಾರ್ಜ್ ಮಂತ್ರಿಯವರು ಭೂಮಿ ಕೊಡ್ರಿ ಅಂತ ಹೇಳ್ಯಾರ. ಏನು ಶಂಶಾನ ಭೂಮಿ ಕೊಡ್ರಿ ಅಂತ. ಶಂಶಾನ ಭೂಮಿ ಎಲ್ಲಿ ಕೇಳ್ತದ್ರೆ ಅಲ್ಲಿ ಕೊಳಕ್ಕೆ ಹೋಗಿಲ್ಲ ಇವರು. ನಾವು ಎಲ್ಲಿ ಕೇಳಲ್ಲ ಜಾಗದಾಗ ಏನದ ಅಂದ್ರೆ ಶಂಶಾನ ಭೂಮಿ ಕೊಡ್ರಿ ಕವಣಗೋದವ್ರಿಗೆ ಅಂತ ಹೇಳ್ತಾರೆ ಇನ್ಚಾರ್ಜ್ ಮಂತ್ರಿಯವರು. ಅದಕ್ಕೆ DC ಅವರೇ ಸಾಕ್ಷಿ ಇದ್ದಾರೆ, SP ಅವರು ಇದ್ದಿದ್ರು. ಇವೆಲ್ಲ ಘಟನೆಗಳು ಏನದ ಅಂದ್ರೆ ನಮ್ಮ ಜಿಲ್ಲಾ ಆಡಳಿತ ನಮ್ಮ ಜನರ ಮೇಲೆ ನಿರಂತರವಾಗಿ ಅನ್ಯಾಯ ಮಾಡ್ತಾಯಿದೆ. ಇನ್ನೂ ಭಾಳಷ್ಟು ಪ್ರಕರಣಗಳಿದ್ದಾವೆ, ಸುಳ್ಳು ಜಾತಿಗೆ ಸಂಬಂಧಪಟ್ಟ ಭಾಳಷ್ಟು ಕೇಸ್ ಅವ. ಅದು ಈಗ ಇದರಲ್ಲಿ ಅದು ಹೇಳೋಕ್ಕೆ ಹೋಗಲ್ಲ ವಿಷಯ. ಅದು ನಾವು ಭಾಳಷ್ಟು ಮಾಡೋದದ. ಅದು ಕೂಡ ಈಗ ಸದ್ಯ ಆಗಿದಂಥ ಘಟನೆಗಳು 5, 6, 7 FR ಇದ್ದಾವೆ. 7 FR ಹಿಂಗಾಗಿದ್ದಾವೆ ಅಂತಂದರೆ ನಮ್ಮ ಜನರಿಗೆ ಏನದಂದ್ರೆ ಸರ್ಕಾರಿ ಕಾರ್ಯಕ್ರಮ ಇದ್ದರೂ ನಮ್ಮ ಜನರಿಗೆ ಒಳ ಸಿಕ್ಕಂಥ ಕೆಲಸನ ಜಿಲ್ಲಾ ಆಡಳಿತ ಇನ್ಚಾರ್ಜ್ ಮಂತ್ರಿ ಅವ್ರು ಮಾಡ್ತಾಯಿದ್ದಾರೆ. ನಾವು ಈ ಬರೋ ಅಂಥ ದಿನಗಳಲ್ಲಿ ಯಾರು ಹೊರಗಿನ ಮಂತ್ರಿಗಳು ಯಾರು ಬರ್ತಾರೆ ಬರಲಿ ಬೀದರ್ಕ, ಅವರಿಗೆಲ್ಲ ನಾವು ಚಾಲೆಂಜ್ ಇದೆ. ಈ ಘಟನೆಗಳು
ನಾವು ಇಲ್ಲಿ ಮಂತ್ರಿಗೆ ನಾವು ಚಾಲೆಂಜ್ ಆಗಿ ನಾವು ತೊಗೊಂಡು ಕಳಿಸಿ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಇವತ್ತಿನ ದಿನ ಹೇಳೋಕ್ಕೆ ಇಷ್ಟಪಡ್ತೇವೆ. ಈ ಒಂದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸಚಿವ ನೀತಿಗೆಟ್ಟ ಸಚಿವ ಈಶ್ವರ್ ಖಂಡ್ರೆ ಏನಿವತ್ತು ದುರಾಡಳಿತೆಯನ್ನು ನಡೆಸ್ತಾ ಇದ್ದಾರೆ ಜಿಲ್ಲೆಯಲ್ಲಿ, ಇದಕ್ಕೆ ಏನದಂತಂದರೆ ನಾವು ಖಂಡಿಸ್ತೀವಿ. ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನಲ್ಲಿ ಎಂತೆಂಥ ಘಟನೆಗಳಾದರೂ ಕೂಡ ಯಾವುದೇ ಸಮಸ್ಯೆಗೆ ಏನಾದರೂ ಸ್ಪಂದಿಸೋ ಕೆಲಸ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಗೌರ್ಮೆಂಟ್ ಕಾರ್ಯಕ್ರಮ ಮಾಡ್ತಾರೆ, ಜನಸ್ಪಂದನ ಕಾರ್ಯಕ್ರಮ. ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಇಲ್ಲಿ ಜಿಲ್ಲಾಡಳಿತ ಆಗಲಿ ಹಾಗೂ ಸಚಿವ ನೀತಿಗೆಟ್ಟ ಸಚಿವ ಈಶ್ವರ್ ಖಂಡ್ರೆ ಅವರಾಗಲಿ ಯಾವುದೇ ಸಮಸ್ಯೆಗೆ ಏನದಂತಂದ್ರೆ ಗಂಭೀರ ಪರಿಗಣಿಸಿ ಅದಕ್ಕೆ ಪರಿಹಾರ ಕೊಡೋಂಥ ಕೆಲಸ ಮಾಡ್ತಾ ಇಲ್ಲ. ಹೀಗಿರುವಾಗ ಈ ಔರಾದ್ ತಾಲೂಕಿನ ಕೌಡ್ಗ ಗ್ರಾಮ ಇರ್ಬೋದು, ಚಿಕ್ಕಪೇಟೆ ಇರ್ಬೋದು, ಅದೇ ರೀತಿಯಾಗಿ ಭಾಲ್ಕಿ ತಾಲೂಕಿನ ಮಳಕಾಪುರ ಗ್ರಾಮದ ಏನು ಸಂವಿಧಾನ ಜಾಗೃತಿ ಅಭಿಯಾನ ಏನು ಗೌರ್ಮೆಂಟ್ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ರು, ಆ ಕಾರ್ಯಕ್ರಮದಲ್ಲಿ ಮಧ್ಯರಾತ್ರಿ ಏನು ಘಟನೆ ಆಗಿದೆ, ಆ ಘಟನೆಯಲ್ಲೂ ಕೂಡ ಮೇಲ್ವರ್ಗದ ಅಧಿಕಾರಿಗಳು ಹಾಗೂ ಮೇಲ್ವರ್ಗದ ಕೆಲವು ಸಮಾಜಘಾತಕ ಕಿಡಿಗೇಡಿಗಳು ಕೂಡ ಅಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಾರೆ. ಅವ್ರ ಮೇಲೂ ಕ್ರಮ ಜರುಗಿಸಲಿಕ್ಕೆ ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಗಮನಕ್ಕೆ ತಗೊಳ್ತಾ ಇಲ್ಲ. ಹಾಗೂ ಜಿಲ್ಲಾಧಿಕಾರಿಗಳು ಕೂಡ ಸಚಿವ ಈಶ್ವರ್ ಖಂಡ್ರೆ ನೀತಿಗೆಟ್ಟ ಈಶ್ವರ್ ಖಂಡ್ರೆ ಅವ್ರಿಗೆ ಏನದಂತಂದ್ರೆ ಅವರು ತಾಳಕ್ಕೆ ಕುಣಿತಾ ಇದ್ದಾರೆ ಅಂಥೇಳಿ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ನೀವು ಇಲ್ಲಿವರೆಗೆ ಯಾವುದೇ ಒಂದು ತಾಲೂಕಿನಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಸಮಸ್ಯೆಗಳು ನಿಮ್ಮ ಹತ್ತಿರ ಬಂದಾಗ, ಜನರು ಕೇಳಿಗೆ ಬಂದಾಗ ನೀವು ಇನ್ನೂವರೆಗೆ ಸ್ಪಂದಿಸೋಕ್ಕೆ ವಿಫಲರಾಗಿದ್ದೀರಿ ಅನ್ನೋದು ಇಲ್ಲಿ ಸ್ಪಷ್ಟತೆಯನ್ನು ಕಾಣ್ತಾ ಇದೆ. ಹೀಗಿರುವಾಗ ಸಚಿವ ನೀತಿಗೆಟ್ಟ ಸಚಿವ ಈಶ್ವರ್ ಖಂಡ್ರೆ ನಿಮಗೇನಾದರೂ ಮಾನ ಮರ್ಯಾದೆ ಮತ್ತು ಸಂವಿಧಾನದ ಏನಾದರೂ ನಿಮಗೆ ಅರಿವೇ ಇದ್ದರೆ ನೀವು ಕೂಡಲೇ ಎಚ್ಚೆತ್ಕೊಂಡು ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರಕ್ಕೆ ನೀವು ಏನಾದರೂ ಮುಂದಾಗಬೇಕು. ಇಲ್ಲ ಅಂತಂದರೆ ಇಡೀ ಬೀದರ್ ಜಿಲ್ಲಾದ್ಯಂತ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೇವೆ. ನಾವು ಯಾವುದೇ ಕಾರಣಕ್ಕೆ ನಿಮ್ಮನ್ನು ಬಿಡೋದಿಲ್ಲ. ನೀವು ಏನು ಭಾಲ್ಕಿ ತಾಲೂಕಿನಲ್ಲಿ ಒಂದು ದಲಿತ ಸಮುದಾಯದ ಯುವಕ ಹಾಗೂ ಅವ್ರ ಸಂಗಡಿಗರು ಏನದಂತಂದ್ರೆ ಒಂದು ನ್ಯಾಯಬದ್ಧವಾಗಿ ಒಂದು ಹೋರಾಟ ಹಮ್ಮಿಕೊಂಡು ತಹಶೀಲ್ದಾರ್ ಮುಖಾಂತರ ಹಾಗೂ DYSP ಅವರಿಗೆ ಹೋಗಿ ಒಂದು ಮನವಿ ಕೊಡ್ಲಿಕ್ಕೆ ಹೋದಾಗ ಅವರನ್ನು ನೀವು ಒಳಗಡೆ ಹಾಕಿ ದಬ್ಬಾಳಿಕೆ ನಡೆಸ್ತೀರಿ. ಅಧಿಕಾರಿಗಳಿಗೆ ಎಚ್ಚೆತ್ಕೊಳ್ಬೇಕು. ನೀವು ಈಶ್ವರ್ ಖಂಡ್ರೆ ಅವ್ರ ಮಾತಿನಲ್ಲಿ ಕೇಳ್ಕೊಂಡು ಏನಾದರೂ ಇಂಥ ದಬ್ಬಾಳಿಕೆ ಮಾಡ್ತಾಯಿದ್ರೆ ನಿಮಗೆ ಈ ಜಿಲ್ಲೆ ಇಲ್ಲ, ಈ ರಾಜ್ಯದಾಗೆ ಕಾಣಕ್ಕೆ ಬಿಡಲ್ಲ. ನಾವು ಕಾನೂನಾತ್ಮಕವಾಗಿ ನೀವು ಬಂದು ನಿಮ್ಮನ್ನು ಕೇಳಿಗೆ ಬಂದಿದ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ? ನೀವು ನೌಕರಸ್ಥರೋ ಅಥವಾ ಸಚಿವನಂದು ಏನೋ ಗುಲಾಮರು ಇದ್ದೀರೋ ಅದು ನನಗೆ ಹೇಳಬೇಕು. ನೀವು ಇಲ್ಲಿ ಬಂದು ಆನ್ಸರ್ ಮಾಡಬೇಕು ನೀವೆಲ್ಲ. ಅದಕ್ಕೋಸ್ಕರ ಎಚ್ಚೆತ್ಕೊಂಡು ನಾಳೆ ದಿವಸ ನೀವೇನಾದರೂ ಈ ಸಮಸ್ಯೆಗಳಿಗೆ ಪರಿಹರಿಸಿಲ್ಲ ಅಂತಂದರೆ ನಾವೆಲ್ಲರೂ ಸೇರಿಕೊಂಡು ಇಡೀ ಜಿಲ್ಲಾದ್ಯಂತ ಒಂದು ದೊಡ್ಡ ಒಂದು ಹೋರಾಟ ಬೃಹತ್ ಮಟ್ಟದನ್ನು ಹಮ್ಮಿಕೊಳ್ಬೇಕಾಗ್ತದೆ. ಅದಕ್ಕೆ ಒಂದು ವಾರ ನಾವು ನಿಮ್ಗೆ ಕಾಲಾವಕಾಶ ಕೊಟ್ಟಿರ್ತೀವಿ. ಈ ಅರಣ್ಯ ಭೂಮಿ ಆಗಲಿ ಮತ್ತೊಂದು ಏನು ಸಮಸ್ಯೆಗಳು ಸ್ಮಶಾನ ಭೂಮಿಗಳಾಗಲಿ ಇಲ್ಲಿವರೆಗೂ ಕೂಡ ನೀವು ದಲಿತರ ಮರೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾಯಿದ್ದೀರಾ. ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆ ಮಾತು ಹೇಳ್ತೀನಿ, ಯಾರು ನೀವು ತಪ್ಪನಾಗಿ ಸಿಕ್ಕೊಂತೀರೋ ನಿಮ್ಮನ್ನು ಈಶ್ವರ್ ಖಂಡ್ರೆ ಇರಲಿ ಅವರು ಯಾರೇ ಇರಲಿ, ಅವ್ರು ಯಾರು ಬಂದರೂ ನಿಮ್ಮನ್ನು ಬಿಡೋದಿಲ್ಲ. ನಾವು ನಿಮ್ಮನ್ನು ಮನೆಗೂ ಕಳಿಸ್ತೀವಿ, ನಿಮ್ಮನ್ನು ಈ ರಾಜ್ಯದಗೂ ಕಾಣಕ್ಕೆ ಬಿಡಲ್ಲ. ನಾವು ಇದನ್ನು ನೆನಪನಾಗಿ ಇಟ್ಕೊಂಡು ಕೆಲಸ ಮಾಡಬೇಕು. ಮತ್ತು ಇನ್ನಿತರರು ಎಲ್ಲ ಹಿರಿಯರು ಬಂದಿದ್ದಾರೆ ಇಲ್ಲಿ. ನಾವೆಲ್ಲ ಇವತ್ತೇನಾದ್ರು ಸೇರ್ಕೊಂಡಿದ್ದೀವಿ. ಇವತ್ತು ಈ ಜಿಲ್ಲಾದಾಗ ದುರಾಡಳಿತ ಹಾಗೂ ಸಚಿವ ಈಶ್ವರ್ ಖಂಡ್ರೆ ದುರ್ನಡೀತದ ಏನದಂದ್ರೆ ಘಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಈ ಜಿಲ್ಲೆದಲ್ಲಿ ಆಗ್ತಾ ಇದ್ದಾವೆ ದಬ್ಬಾಳಿಕೆ. ಅದನ್ನೆಲ್ಲ ನಾವು ಖಂಡಿಸಿ ಒಂದು ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲೇ ನಾವು ಒಂದು ದೊಡ್ಡ ಮಟ್ಟಕ್ಕೆ ಜಿಲ್ಲಾದಂಥ ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ. ಈ ಮುಖಾಂತರ ನಾನು ನಿಮಗೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಈ ಒಂದು ಜಿಲ್ಲೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಕುಮ್ಮಕ್ಕಿನಿಂದ ಏನು ಇವರು ಮೇಲ್ವರ್ಗದ ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ ಅದನ್ನು ನಾವು ಯಥಾಸ್ಥಿತವಾಗಿ ನೀವು ಏನಾದರೂ ಅವ್ರ ಮಾತಲ್ಲಿ ಬಂದು ಇಂಥ ಘಟನೆಗಳಿಗೆ ನೀವೇನಾದಂದ್ರೆ ಸಪೋರ್ಟ್ ಮಾಡಿದ್ರಿ ನಿಮ್ಮನ್ನು ನಾವು ಬಿಡೋದಿಲ್ಲ. ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಲಿ ಜಿಲ್ಲಾ ಅಧಿಕಾರಿಗಳಾಗಲಿ ಇಲ್ಲಿ ಭಾಲ್ಕಿ ತಾಲೂಕಿನ DYSP ಅಥವಾ ಸರ್ಕಲ್ ಆಗಲಿ ನಿಮ್ಮ ಯಾರನ್ನು ಬಿಡೋದಿಲ್ಲ ನಾವು. ಇದಕ್ಕೋಸ್ಕರ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನೀವು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡೋದು ಬಿಟ್ಟು ಬಡ ಜನರಿಗೆ ನ್ಯಾಯ ಕೊಡೋದನ್ನು ಬಿಟ್ಟು ನೀವು ಈ ಥರ ಏನದ ಅಂತಂದರೆ ಇಂಥ ಒಂದು ದಲಿತ ಸಮುದಾಯದ ಯುವಕರುಗಳಿಗೆ ಏನದ ನೀವು ಟಾರ್ಗೆಟನ್ನು ಮಾಡಿ
ಅವ್ರಿಗೇನಾದ್ರು ಸುಳ್ಳು ದಾಖಲೆಗಳನ್ನು ಸುಳ್ಳು ಕೇಸುಗಳನ್ನು ಹಾಕಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದೀರಾ. ಇದು ನಿಮಗೆ ನೀವೇ ಕಾರಣರಾಗ್ತೀರಿ. ನಾಳೆ ದಿವಸ ನಿಮ್ಮನ್ನು ಯಾರೂ ಬಚಾವ್ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವತ್ತು ಶೋಷಿತರ ಸಂರಕ್ಷಣಾ ಸಮಿತಿ ಬೀದರ್ ವತಿಯಿಂದ ಪತ್ರಿಕಾಗೋಷ್ಠಿಯ ಮೂಲಕವಾಗಿ ನಾವೇನು ಒತ್ತಾಯ ಮಾಡ್ತಾಯಿದ್ದೀವಿ ಅಂದರೆ, ನಮಗೆ ಹೇಳೋದೊಂದು ಮಾಡೋದೊಂದು ಮಾಡ್ತಾಯಿದೆ ನಮ್ಮ ರಾಜ್ಯ ಸರ್ಕಾರ. ನಮ್ಮ ಸಮುದಾಯ ಏನು ಶೋಷಿತರ ಸಮುದಾಯ ಅಂತೀವಿ, SC/ST ಸಮುದಾಯಗಳು ನಮಗೆ ಬೇರೆದೊಂದು ಕಡೆ ಮುಳ್ಳಿದೆ ಅಂತೇಳಿ ತೋರಿಸಿ, ಅಲ್ಲಿ ಮುಳ್ಳಿದೆಪ್ಪ ಇಲ್ಲಾದರೂ ನಮಗೆ ಹೂವು ಅದ ಅಂಥೇಳಿ ನಾವು ಇವರಿಗೆಲ್ಲ ಓಟ್ ಕೊಟ್ಟಿದ್ದೀವಿ. ಇಡೀ ನಮ್ಮ ಸಮುದಾಯ 1 ಕೋಟಿ ಜನ ಸಮುದಾಯ ನಮ್ಮ ಕರ್ನಾಟಕದವ್ರಿಗೆ ಓಟ್ ಕೊಟ್ಟಿದ್ದೀವಿ. ನಮಗೆ ನ್ಯಾಯ ಸಿಗ್ತದೆ, ನಮಗೆ ರಕ್ಷಣೆ ಸಿಗ್ತದೆ, ನಮ್ಮ ಸಂವಿಧಾನ ಪರವಾಗಿದ್ದೀವಿ ಅಂತ ಹೇಳ್ತಾರೆ ಅಂಥೇಳಿ ನಾವು ಇವ್ರಿಗೆ ಓಟ್ ಕೊಟ್ಟಿದ್ದೀವಿ. ಇವರು ಹೂವದಾಗ ಹರ ಅಂತ ತಿಳ್ಕೊಂಡ್ರೆ ಇವರು ಕೂಡ ನಮ್ಮ ಮುಳ್ಳಾಗಿ ಪರಿಣಮಿಸಿದ್ದಾರೆ. ನಾವು ಇವತ್ತು ಬೀದರ್ ಜಿಲ್ಲೆಯಲ್ಲಿ ಏನು ಸಂವಿಧಾನ ಜಾಗೃತಿ ಜಾಥಾ ಒಂದು ಭಾಲ್ಕಿ ತಾಲೂಕಿನ ಮಳಚಾಪುರ ಊರಿಗೆ ಬಂದಿತ್ತು. ಬೀದರ್ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಕೋಆರ್ಡಿನೇಟರ್ ಇದ್ದಾರೆ, ತಾಲೂಕು ಮಟ್ಟದಲ್ಲಿ ಒಬ್ಬರು ಕೋಆರ್ಡಿನೇಟರ್ ಇದ್ದಾರೆ, ಪಂಚಾಯತ್ ಮಟ್ಟದಲ್ಲಿ ಕೂಡ ಆ ಕಾರ್ಯಕ್ರಮದ ಉದ್ದೇಶವನ್ನು ಪಂಚಾಯತ್ ಮಟ್ಟದಲ್ಲಿ ಮಾಡಬೇಕಂತೇಳಿ ಅವತ್ತು ನಾವು ಅವ್ರಿಗೆ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಮಾತಾಡಿದ್ದೀವಿ. ಆ ಊರಲ್ಲಿ ಅದು ಜಾಥಾ ನಮ್ಮದು ಪ್ರೈವೇಟ್ ಯಾರ್ದು ಇಲ್ಲದು, ಅದು ಸರ್ಕಾರದಿಂದ ಬಂದಿರತಕ್ಕಂಥ ಜಾಥಾ. ಆ ಜಾಥಾಕ್ಕೆ ಕೆಲವೊಬ್ಬ ಕಿಡಿಗೇಡಿಗಳು, ಸಂವಿಧಾನ ವಿರೋಧಿಗಳು, ದೇಶದ್ರೋಹಿ ಯುವಕರು ಏನು ಮಾಡಿದ್ದಾರೆ ಅಂದರೆ ಆ ಜಾಥಾಕ್ಕೆ ತಡೆ ಹಿಡಿದಿದ್ದಾರೆ. ಆ ಜಾಥಾದಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ, ಸಂವಿಧಾನ ವಿರುದ್ಧವಾಗಿ ಕೂಗಿದ್ದಾರೆ, ಇನ್ನೊಂದು ಯಾವುದೇ ಜಾತಿ ಧರ್ಮದ ಬಗ್ಗೆ ಜೈಘೋಷ ಹಾಕಿದ್ದಾರೆ. ಅಲ್ಲಿನ ಕೋಆರ್ಡಿನೇಟರ್ ಯಾರೇ ಇರಲಿ ಅಧಿಕಾರಿಗಳು ಅವ್ರ ಮೇಲೆ ಕೇಸ್ ಮಾಡಬೇಕಾಗಿತ್ತು, ಪ್ರಕರಣ ದಾಖಲಿಸಬೇಕಾಗಿತ್ತು. ಆದರೆ ಯಾವೊಬ್ಬ ಅಧಿಕಾರಿಗಳು ಅವ್ರ ಮೇಲೆ ದೂರು ಪ್ರಕರಣ ದಾಖಲಿಸಲ್ಲ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಅಲ್ಲಿನ ಕೋಆರ್ಡಿನೇಟರ್ಗಳು ಹೊಣೆಗಾರರು. ಆ ಯಾರ್ಯಾರು ಜಾಥಾಕ್ಕೆ ಸಂಬಂಧಪಟ್ಟಿದ್ದಾರೋ ಅವ್ರಿಗೆಲ್ರಿಗೂ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಅವರಿಗೆಲ್ರಿಗೂ ಸಸ್ಪೆಂಡ್ ಮಾಡಬೇಕು. ಒಂದು ಇಲ್ಲಿ ಪ್ರಕರಣ ದಾಖಲಿಸಿಲ್ಲ. ಆದರೆ ಭಾಲ್ಕೆಯಲ್ಲಿ ಏನಾಗಿದೆ, ಕೀರ್ತಿರತನ್ ಸೋನಾಲೆ ಅನ್ನೋಂಥ ಯುವಕ ಅಲ್ಲಿನ ಒಂದು ನಮ್ಮ ತಾಲೂಕು ಆಡಳಿತಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಹೋಗಿ ಅವರ ಒಂದು ನ್ಯಾಯ ಕೇಳಬೇಕಂತ ಹೋದಾಗ ಇವರು ಬಂದು ಗಲಾಟೆ ಮಾಡ್ರಿ ಅಂತೇಳಿ ಸುಮೋಟ ಕೇಸ್ ಹಾಕೊಂಡ್ರಿ. ಇವ್ರು ಗಲಾಟೆ ಮಾಡಿದ್ರು, ಇವ್ರ ಮೇಲೆ ಕೇಸ್ ಹಾಕಿಲ್ಲ. ನಮ್ಮ ಪ್ರಶ್ನೆ ನೇರವಾಗಿದೆ. ಒಂದು ಕಡೆ ಅನ್ಯಾಯ ಮಾಡ್ತೀರಿ, ಒಂದು ಕಡೆ ನ್ಯಾಯ ಹೇಳ್ತೀರಿ, ಸಂವಿಧಾನ ಮಾತು ಹೇಳ್ತೀರಿ. ನಾವು ಎಲ್ಲರೂ ಕೂಡ ಇವತ್ತು ಜಿಲ್ಲಾಡಳಿತ ಮಾನ್ಯ SP ಸಾಹೇಬರಿಗೂ ಮತ್ತು DC ಅವರಿಗೂ ನಾವು ಮನವಿ ಮಾಡ್ಕೋತೀವಿ. ನೀವು ಕಾನೂನನ್ನು, ಸಂವಿಧಾನವನ್ನು, ನೀವು ಗಾಳಿ ತೋರ್ತಾ ಇದ್ರಿ. ಮೊದಲು ನೀವು ಯಾರು? ನಮಗೆ ಅಂಬೇಡ್ಕರ್ ಅಂದರೆ ಯಾರು? ಇವತ್ತು ಅಂಬೇಡ್ಕರ್ ಸಾಹೇಬರು ನಮಗೆ ಬಿಟ್ಟು ಹೋಗಿದ್ದಾರೆ. ಅಂಬೇಡ್ಕರ್ ರೂಪದಾಗ ಸಂವಿಧಾನ ಅನುಷ್ಠಾನ ಮಾಡ್ರಿ ಯಾರು? ನೀವೇ SP ಸಾಹೇಬರು, DC ಸಾಹೇಬರು. ನೀವೇ ನಮಗೆ ನ್ಯಾಯ ಕೊಡ್ಲಾರ್ದು ನೀವು ನ್ಯಾಯ ಯಾರಿಗೆ ಕೇಳರಿ? ನಮಗೆ ದ್ರೋಹ ಮಾಡ್ತಾ ಇದ್ರಲ್ಲ. ನಾವು ಎಂದು ನಿಮಗೆ ಪ್ರಧಾನಮಂತ್ರಿ ಪೋಸ್ಟ್ ಕೊಡ್ರಿ, CM ಪೋಸ್ಟ್ ಕೊಡ್ರಿ, ನಮ್ಮ ಜಗಳ ಇಲ್ಲ. ನಾವಲ್ಲದ ನಮ್ಮ ಬಾಬಾ ಸಾಹೇಬರು ನಮ್ಮದು ಗೌರವಹರ, ನಮಗೆ ಅವ್ರ ಸಮ್ಮಾನಹರ, ನಮ್ಮ ಸ್ವಾಭಿಮಾನ ಕಳಿಸ್ಕೊಟ್ಟಂಥ ನಾಯಕರ ಅವ್ರಿಗೆ ಅವಮಾನ ಮಾಡಿಬೇಡ್ರಪ್ಪ. ಅವರು ನಮಗೆ ತೋರಿಸ್ಕೊಟ್ರಂಥ ನೀಲಿ ಧ್ವಜಕ್ಕೆ ಅವಮಾನ ಮಾಡಬೇಡ್ರಿ ಅಂತ ಜಗಳದ ನಮ್ಮದು ವಿನ ನಿಮ್ದು ಯಾವುದೂ ಅಧಿಕಾರಕ್ಕಾಗಿ ನಿಮ್ದು ಯಾವುದೂ ಹಕ್ಕು ಕಸ್ಕೊಳತ್ತಿಲ್ಲ. ನಾವು ಎಂದು ಬಂದು ನಿಮಗೆ ಅವಮಾನ ಮಾಡತ್ತಿಲ್ಲ. ನಮ್ಮ ಜಗಳಗಳು ತೆಗೀರಿ, ನಮ್ಮ ಎಲ್ಲ ಕೇಸ್ಗಳು ತೆಗೀರಿ. ನಾವು ಎಂದೂ ಬಂದು ಉದ್ದೇಶಪೂರ್ವಕವಾಗಿ ಎಲ್ಲೂ ಜಗಳ ಆಡಿಲ್ಲ. ನಾವು ಬಾಬಾ ಸಾಹೇಬ್ರಿಗೆ ಯಾರಾದರೂ ಅವಮಾನ ಮಾಡಿದ್ರೆ ನಮಗೆ ನ್ಯಾಯ ಬೇಕಂತ ಜಗಳ ಆಡಿರಿದ್ದೇವೆ ನಾವು. ನಮಗೆ ಇವತ್ತಿಗೆ ಭೀ ಒಂದು ವೇಳೆ ಯಾರ ಕೀರ್ತಿರತನ್ ಸೋನಾಲಿಯಾಗ ಉದ್ದೇಶಪೂರ್ವಕವಾಗಿ ಹೊಡೆದಾರ DSP ಯಾರು ಸರ್ಕಲ್ ಅವರು, ಅವ್ರಿಗೆ ಒಂದು ವೇಳೆ ನೀವು ಸಸ್ಪೆಂಡ್ ಮಾಡಲಿಲ್ಲ. ಕೌಡ್ಗಾಂವದಲ್ಲಿ ಒಂದು ಮೂರ್ತಿ ಆಲ್ರೆಡಿ ಇತ್ತು, ಅಲ್ಲಿ ಚೌಕು, ಇನ್ನೊಂದು ಚೌಕು ಸೃಷ್ಟಿ ಮಾಡಿ ಅಲ್ಲಿ ಕೂಡಿಸಿರಿ. ಅಲ್ಲಿಗೆ ಸೂರ್ಯಕಾಂತ್ ದೇಶ್ಮುಖ್ ಅಂತ ಪೊಲೀಸ್ ಓಪನ್ ಅದ್ರಾಗ ಎಂಟ್ರಿಫೈ ಆಗ್ಯಾರ. ಅವ್ರಿಗೆ ನೀವು ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ನಾವು ಬೀದರ್ ಜಿಲ್ಲೆದ ಪ್ರತಿ ಹಳ್ಳಿಗೆ ಹೋಗಿ ನಾವು ಈ ಬಾರಿ ಸರ್ಕಾರಕ್ಕೆ ಚುರುಕು ಮುಟ್ಸ್ಲಾಕ ನಾವು ಜಿಂದ ಇದ್ದು ಭೀ ಸತ್ತಂಗಿದ್ದೇವೆ. ದಲಿತರು ನಿಮಗೆ ಎಲ್ಲರಿಗೆ ನಾವು ಸತ್ತಂಗೆ ಕಾಣಿಸ್ಲತ್ತಿದ್ದೆವು. ನಾವು ಬದುಕರ ಏನು ಮಾಡೋದ? ನಾವು ಪ್ರಜಾಪ್ರಭುತ್ವ ಅಂಬೇಡ್ಕರ್ ಸಾಹೇಬ್ರು ಕೊಟ್ರ, ಈ ದೇಶದಾಗ ಸ್ವತಂತ್ರ ಅಂಬೇಡ್ಕರ್ ಸಾಹೇಬ್ರು ಕೊಟ್ರ, ಸಮಾನತೆ ಅಂಬೇಡ್ಕರ್ ಕೊಟ್ರ, ಅವರು ಎಲ್ಲ ಕೊಟ್ರ. ಇವ್ರಿಂದ ಮ್ಯಾಲೆ ಹೊಂಟವ. ನಮಗೆ ಮಾತಾಡ್ತಾರೆ, ನಮ್ಮ ವಿರುದ್ಧ ನಿಂತು ನಮ್ಮ ಎದುರು ನಿಂತು ಮಾತಾಡೋ ಶಕ್ತಿ ಬಂದಂತೇಳಿ ನಿಮ್ಗೆ ಹೊಟ್ಟೆ ಕಿಚ್ಚಾಗ್ಲತ್ತದ. ನಾವು ಇದ್ದು ಭೀ ಏನು ಫಾಯ್ದದ, ಸತ್ತು ಭೀ ಏನದ. ಹಾಗಾಗಿ ನಾವು ಈ ಸರಿ ಪ್ರತಿಯೊಂದೂರಿಗೆ ಹೋಗಿ ಎಲೆಕ್ಷನ್ ಬೈಕಾಟ್ ಮಾಡ್ತೀವಿ. ನಮ್ಮ ಶಕ್ತಿ ಏನದ ಅನ್ನೋದು ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಮುಟ್ಟಿಸ್ತೀವಿ. ಒಂದು ವೇಳೆ ಸರ್ಕಲ್ ಅಂಬರೀಷ್ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು. ಸೂರ್ಯಕಾಂತ್ ಕೌಡಗಾಂವದಾಗ ಉದ್ದೇಶಪೂರ್ವಕವಾಗಿರಲಿ ಕೋಮು ಘರ್ಷಣೆ ಆಗಬೇಕಂತೇಳಿ ಉದ್ದೇಶಪೂರ್ವಕ ಎಂಟ್ರಿಫೈ ಆಗಿರು ಸೂರ್ಯಕಾಂತ್ ದೇಶ್ಮುಖ್ ಸಸ್ಪೆಂಡ್ ಆಗಬೇಕು. ಮತ್ತೇನಿಲ್ಲಿ ನಮ್ಮ ಚಾಂಬಳ ಗ್ರಾಮದಾಗ ನೀಲಿ ಧ್ವಜ
ಅಲ್ಲಿ ಉದ್ದೇಶಪೂರ್ವಕವಾಗಿ ಅಲ್ಲಿ ಹುಡುಗರು ಅಲ್ಲಿ ಆ ಊರಲ್ಲಿ ಒಂದು ಗಲಾಟೆ ಮಾಡಬೇಕು, ಒಂದು ಕೋಮು ಸೌಹಾರ್ದತೆಯನ್ನು ಕೆಡಿಸ್ಬೇಕು, ಎಲ್ಲ ಗಲಾಟೆ ಮಾಡಿಸ್ಬೇಕು ಒಟ್ನಾಗ ಅಂತೇಳಿ ಮೆಂಟಾಲಿಟಿ ಇಟ್ಕೊಂಡು ಹಂಗೆ ಮಾಡ್ತಾಯಿದ್ದಾರೆ. ನಮಗೆ BJP ಸರ್ಕಾರಗಳು ಇದ್ದಾಗ ಭೀ ಹಿಂಗೆ ಗಲಾಟೆಗಳು, ಕಾಂಗ್ರೆಸ್ ಸರ್ಕಾರ ಇದ್ರೆ ಭೀ ಹಿಂಗೆ ಗಲಾಟೆಗಳು. ಯಾರಿಗೆ ನಾವು ನ್ಯಾಯ ಕೇಳರಿ, ಯಾರ ಪರವಾಗಿ ನಾವು ಯಾರ ಮುಂದೆ ಹೋಗಿ ನಾವು ಭಿಕ್ಷೆ ಬೀಳಾರ ಅಂತೇಳಿ ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕ ಆಗಿದೆ. ನಮ್ಮ ಯಾರಿಲ್ಲಿ ಮುಖ್ಯಸ್ಥರಿದ್ರಿ, ಸರ್ಕಾರದ ಮುಖ್ಯಸ್ಥರು, ಇವ್ರು ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಕೂಡಲೇ ಆ್ಯಕ್ಷನ್ ತೊಗೊಂಡು ಅವರಿಗೆ ಮನೆಗೆ ಕಳಿಸುವಂಥ ಕೆಲಸ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂದರೆ ನಾವು ಪ್ರತಿ ಹಳ್ಳಿಗೆ ಈ 2024 MP ಚುನಾವಣೆಯಲ್ಲಿ ಪ್ರತಿ ಹಳ್ಳಿಗೆ ಹೋಗ್ತೀವಿ, ನಾವು ಎಲೆಕ್ಷನ್ ಬೈಕಾಟ್ ಮಾಡಿಬಿಡ್ತೀವಿ. ನಮ್ಮ ಜನರಿಗೆ ಬಾಬಾ ಸಾಹೇಬ್ರು ಅಂದ್ರೆ ಏನು, ಬಾಬಾ ಸಾಹೇಬ್ರು ಎಲೆಕ್ಷನ್ ಉದ್ದೇಶವಾಗಿ ಏನು ಮಾತಾಡಿದಾರ, ಯಾವ ಪಕ್ಷದ ಬಗ್ಗೆ ಬಾಬಾ ಸಾಹೇಬ್ರು ಏನು ಮಾತಾಡಿದಾರೆ ಅಂಬೋದು ಮತ್ತು ನಿಜಾಂಶ ಹೇಳಲಿಕ್ಕೆ ನಾವು ಮತ್ತೆ ಪ್ರಯತ್ನ ಮಾಡ್ತೀವಿ. ನಮ್ಮ ನಡೆ ಹಳ್ಳಿ ಕಡೆ ಹೋಗಿ ಬಾಬಾ ಸಾಹೇಬ್ರ ಸಂದೇಶವನ್ನು ಹೇಳಿ ಮತ್ತೆ ತಿರ್ಗಾ ಬಾಬಾ ಸಾಹೇಬ್ರ ಇತಿಹಾಸ ಪ್ರತಿಯೊಂದು ಯುವಕರಲ್ಲಿ ಮಹಿಳೆಯರಲ್ಲಿ ಜಾಗೃತಿ ಮಾಡುವಂಥ ಕೆಲಸ ಮಾಡ್ತೀವಿ. ನಮ್ಮ ಶಕ್ತಿ ಪ್ರದರ್ಶನ ಮಾಡೋದು ಬಿಟ್ಟು ನಮಗೆ ಅಧಿಕಾರ ಇಲ್ಲ. ನಮ್ಮ ಅಧಿಕಾರ ಎಲ್ಲವೂ ಶಾಶ್ವತವಾಗಿ ಉರಿಬೇಕಂದ್ರೆ ಇವ್ರ ವಿರುದ್ಧವಾಗಿ ನಾವು ಚಳುವಳಿ ಮತ್ತೆ ಮಾಡ್ತೀವಿ. ಮತ್ತು ಇದು ಅರ್ಥ ಮಾಡ್ಕೊರಿ, ನಾವು ಈ CP ಅವ್ರ ವಿರುದ್ಧ ಇಲ್ಲಿಗೆ ಮುಗಿಸಲೇನೋ, ನಾವು ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಈ ಹೋರಾಟ ನಿರಂತರ ಆಗಿರ್ತದೆ. ನಮ್ಮ ಎಲೆಕ್ಷನ್ ಬೈಕಟ್ ಆಗ್ತದೆ ಅಂತ ಹೇಳ್ತಾ, ನಮ್ಮ ಶೋಷಿತರ ಸಂರಕ್ಷಣಾ ಸಮಿತಿ ಇದು ಬರೀ ಒಂದು ಜಾತಿಗೆ ಸೀಮಿತ ಅಲ್ಲ. ಯಾವುದೇ ಜಾತಿ ಧರ್ಮದ ಬಡವ್ರ ಮೇಲೆ ಅನ್ಯಾಯ ಆದರೆ, ಶೋಷಿತರ ಮೇಲೆ ಅನ್ಯಾಯ ಇದೆ, ಅವ್ರ ಪರವಾಗಿ ನಿಂತು ಹೋರಾಟ ಮಾಡುವಂಥ ಶಕ್ತಿ ಈ ಒಂದು ಸಮಿತಿ ಮಾಡ್ತದೆ ರಾಜ್ಯ ತುಂಬ ಅಂಥೇಳಿ ನಾನು ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ, ಪತ್ರಿಕಾಗೋಷ್ಠಿಯ ಮೂಲಕ ನಾನು ಒಂದು ಒತ್ತಾಯನ ಮಾಡ್ತೀನಿ. ನಾನು ಮಹೇಶ್ ಗೋರ್ನಾಳ್ಕರ್, ಪ್ರಧಾನ ಕಾರ್ಯದರ್ಶಿ, ಶೋಷಿತರ ಸಂರಕ್ಷಣಾ ಸಮಿತಿ, ಬೀದರ್. ಧನ್ಯವಾದಗಳು. जो प्रेस मीट का जो भी उद्देश्य है आपको पता चला है, इसमें मेन इंटेंशन हमारा ये है कि टोटली जो डिस्ट्रिक्ट एडमिनिस्ट्रेशन है ये इंचार्ज मिनिस्टर ईश्वर खंड्रे जी का पपेट बन गया. वो पब्लिक सर्वेंट है बोल के वो पूरी तरह से वो भूल गए. वो इंचार्ज मिनिस्टर के नौकर है, इतना ही उनके माइंड में बैठा है. और जो कॉमन लोग हैं इस जिले के, वो कॉमन लोगों का इंटरेस्ट ना डिस्ट्रिक्ट एडमिनिस्ट्रेशन रखता है ना इंचार्ज मिनिस्टर रखते हैं. टोटली ये शो होता है हमारे डिस्ट्रिक्ट में, ये पूरी तरह से डिक्टेटरशिप है, तानाशाही, दूसरी तीसरी कुछ भी बात नहीं है. डायरेक्टली इंचार्ज मिनिस्टर थ्रू पब्लिक सर्वेंट के माध्यम से, डिस्ट्रिक्ट एडमिनिस्ट्रेशन के माध्यम से ये तानाशाही इस बीदर जिले में चल रही है. विशेष करके पब्लिक सर्वेंट जो है, जो 32 डिपार्टमेंट्स होते हैं, 32 डिपार्टमेंट में इनका दबदबा है. विशेष करके 32 डिपार्टमेंट में जो SC ST के जो भी एम्प्लॉयज़ है, जो ऑफिसर हो या अटेंडर हो या ग्रुप D का आदमी हो, उनके ऊपर जबरन इंचार्ज मिनिस्टर के थ्रू उनका स्लेवरी सिस्टम वहाँ पर इस्टेब्लिश किया जा रहा है. ये बहुत दुख की बात है. हमको लग रहा है एक तरफ सरकार का कार्यक्रम रहता है कॉन्स्टिट्यूशन सेलिब्रेशन, 75 ईयर्स कंप्लीट हो गए. हम सब लोगों को पता है कॉन्स्टिट्यूशन इस देश में कितना इम्प्लीमेंटेशन हो गया बोल के भाषणों में बोला जाता है. इकोनॉमिकल इनइक्वलिटी है, सोशल इनइक्वलिटी है, समपालु समबाಳು. SC ST OBC ಜನ ಪಾಲುದಾರ ಇದ್ದಾರ? ಯಾರೂ ಇಲ್ಲ. ಸಂಶಾನ್ 75 ಇಯರ್ಸ್ ಬಂದರೂ ಕೂಡ ಸಂಶಾನ್ ಭೂಮಿ ಸಲುವಾಗಿ ಪ್ರೆಸ್ಮೆಂಟ್ ಮಾಡಬೇಕು, ಹೋರಾಟ ಮಾಡಬೇಕು. 75 ಇಯರ್ಸ್ ಅದು ಒಂದು ಮನೆ, ಒಂದು ಜಾಗ, ಒಂದು ಸ್ಥಳ ಅವಕಾಶ ಇಲ್ಲಕ್ಕೆ ನಾವು ಹೋರಾಟ ಮಾಡಬೇಕು ಅಂದರೆ ಎತ್ತು ಸಾಕ್ತಾ ಇದೆ. ಇದು ಏನಿದೆ ಗೊತ್ತಾ, ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ನಾನು ಈ ನಿಮ್ಮ ಮಾಧ್ಯಮದ ಮೂಲಕ SP ದಲಿತ್ ಫೇಸ್ ತಗೊಂಡೇನು ಲೀಡರ್ಶಿಪ್ ಇಲ್ಲಿ ಅನ್ನೋದ ಔರಾದ್ ತಾಲೂಕಾಗಲಿ, ಪ್ರತಿಯೊಂದು ತಾಲೂಕದಾಗ, ಜಿಲ್ಲೆಯಲ್ಲಿ ಆಗಲಿ, ಅವರು ಒಂದು ಕಾಂಗ್ರೆಸ್ ಪಾರ್ಟಿದ ನಾವು ಕಾರ್ಯಕರ್ತರು ಇದ್ದೆವು, ನಮಗೆ ಯಾವುದೋ ಒಂದು ನಿಗಮ ಮಂಡಳಿ ನಾವು ಅಧ್ಯಕ್ಷ ಮಾಡ್ತಾರೆ ಅನ್ನೋವಂಥವ್ರು ವಾಯ್ಸ್ ರೇಸ್ ಮಾಡ್ತಾ ಇಲ್ಲ ಸಾಮಾನ್ಯ ಜನರು. ಇದು ಎಂಥ ಸ್ಥಿತಿಗೆ ಬಂದು. ಬಟ್ ಅವ್ರಿಗೆ ಕೂಡ ಪಾಪ ಯಾವುದೋ ಅಭಿವೃದ್ಧಿ ನಿಗಮದು ಅಲಾಟ್ಮೆಂಟ್ ಮಾಡ್ಬೇಕಂತ ವೇಟಿಂಗ್ದಾಗಿದ್ರು, ಅದು ಕೂಡ ಆಗಿಲ್ಲ. ನಾವು ಬರೀ ಓಟ್ ಕೊಡ್ಬೇಕು ಇವ್ರಿಗೆ ಅಷ್ಟೇ. ಅವ್ರು ಓಟ್ ಕೊಡ್ಲಿಕ್ಕೆ ಏನು ಮಾಡ್ತಾರೆ, ಎಲೆಕ್ಷನ್ದಾಗ ನಮಗೆ ದುಡ್ಡು ನಾಮಿಸ್ ಕೊಡ್ತಾರೆ. ನಮ್ಮದು ವೋಟ್ ಬ್ಯಾಂಕ್ ಇಡೀ ಕರ್ನಾಟಕದಾಗ SC ಪಾಪ್ಯುಲೇಷನ್ ಜಾಸ್ತಿ ಅದ, 1 ಕೋಟಿ ಅಬೋ. ಇವಾಗಲೇ ಕಾಂತರಾಜ್ ವರದಿ ರಿಪೋರ್ಟ್ ಕಾಸ್ಟ್ ಸೆನ್ಸಸ್ ಆಕ್ಸೆಪ್ಟ್ ಮಾಡಿದ್ದಾರೆ. ಇಂಥ ಒಂದು ಪಾಪ್ಯುಲೇಷನ್ ಇರ್ಲಕ್ಕಾಗಿ ಮುಸ್ಲಿಂ ಸಮುದಾಯ ಸೆಕೆಂಡ್ ಪ್ಲೇಸ್ದಾಗ ಅದ. ರೀಪ್ರೆಸೆಂಟೇಷನ್ ಇಲ್ಲ ಅಸೆಂಬ್ಲಿದಾಗ ಕೂಡ. SC ST ಮತ್ತು ಮುಸಲ್ಮರು ಏನು ಮೇಜರ್ ಕಾಸ್ಟ್ದವ್ರ ರೀಪ್ರೆಸೆಂಟೇಷನ್ ಇಲ್ಲ. ಮತ್ತು ಯಾರು ಆಳ್ತಾ ಇದ್ದಾರೆ ಇಲ್ಲಿ?
OBCದಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಲಿಂಗಾಯತರು, BJP ಪಕ್ಷದಲ್ಲಿ ಕೂಡ ಅವರಿಗೆ ಸ್ಥಾನಗಳು, ಕಾಂಗ್ರೆಸ್ ಪಕ್ಷದ ಕೂಡ ಓಟ್ ಕೊಟ್ಟರು ಕೂಡ ಅವರಿಗೆ ಸ್ಥಾನಗಳು. ಅಂದ್ರೆ ಒಂದು ಜಾತಿಗೆ ಸೀಮಿತ ಇದ್ದಾರಾ ಇವರು ಇನ್ಚಾರ್ಜ್ ಮಿನಿಸ್ಟರ್ ಅವರು? ಯಾ ರಾಜಕೀಯ ಪಕ್ಷಗಳು ಒಂದೇ ಜಾತಿಗೆ ಸೀಮಿತ ಇದ್ದಾರಾ? ಯಾಕೆ ರಿಪ್ರೆಸೆಂಟೇಷನ್ ಬೇರೆ ಬೇರೆ ಎಲ್ಲ ಕಾಸ್ಟ್ದವ್ರಿಗೆ ಯಾಕೆ ಸಿಗ್ತಾ ಇಲ್ಲ? ಸ್ಮಾಲ್ OBC ಅವರಿಗೆ ಯಾಕೆ ಸಿಗ್ತಾ ಇಲ್ಲ? ಮುಸಲ್ಮಾನರಿಗೆ ಯಾಕೆ ಸಿಗ್ತಾ ಇಲ್ಲ? ಮತ್ತು ದಬ್ಬಾಳಿಕೆ ಮಾಡ್ತಾರೆ. ಕಾಮನ್ ಜನ ಕನ್ಫ್ಯೂಷನ್ದಾಗಿದ್ದಾರೆ, ಯಾರು ಲೀಡರ್ ಮೇಲೆ ನಂಬಿಕೆನೇ ಮಾಡ್ಲಿಕ್ಕೆ ರೆಡಿ ಇಲ್ಲ. ಹಾಗಾಗಿ ಒಂದು ಇಡೀ ಜಿಲ್ಲೆದಾಗ ಎಷ್ಟು ಯುವಕರಿದ್ದಾರೆ ಅಸಮಾಧಾನ, ಸ್ಯಾಟಿಸ್ಫೈಡ್ ಯಾರು ಕೂಡ ಇಲ್ಲ. ಹಾಗಾಗಿ ನಾವು ಬರೀ ನೀವು ಎಚ್ಚೆತ್ಕೊಳ್ಬೇಕು. ಈ ಪ್ರೆಸ್ ಮೀಟ್ ಮುಖಾಂತರ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಬರ್ಲತ್ತು. ನಮ್ಮ ಈಗ ಮಹೇಶ್ ಗೋರ್ನಳ್ಕರ್ ಅವರು ಎಲೆಕ್ಷನ್ ಬಾಯ್ಕಾಟ್ ಮಾಡ್ತಾ ಅಂತ ಹೇಳಿದರು. ನಾವು ಎಲೆಕ್ಷನ್ ಬಾಯ್ಕಾಟ್ ಮಾಡೋ ತೀರ್ಮಾನ ತಗೋತೇವೆ. ಬಟ್ ಯಾವುದು ಪಕ್ಷ, ಯಾವುದು ಪಕ್ಷ ಇರಲಿ ಎಲೆಕ್ಷನ್ದಾಗ ಅದು ನಮ್ದು ಇಂಟ್ರೆಸ್ಟ್ ಕಾಪಾಡ್ಬೇಕು ಅಂತಂದ್ರೆ ಸಪೋರ್ಟ್ ಮಾಡೋದು ಕೂಡ ನಾವು ಯೋಚನೆಗಳು ಮಾಡ್ತೇವೆ. ಬಟ್ ಈ ಕಾಂಗ್ರೆಸ್ ಮತ್ತು BJPಗೆ ನಾವು ಒಂದು ಸಿಂಗಲ್ ವೋಟ್ ಕೂಡ ಹೋಗಲದಂತ ಒಂದು ದಲಿತ ಜನರಿಗೆ, SC ST ದವ್ರಿಗೆ ನಾವು ಅವೇರ್ನೆಸ್ ತರ್ತೇವೆ ಈ ಎಲೆಕ್ಷನ್ದಾಗ. ಬರೀ ನಮಗೆ ಏನು ಅಂಜಿಸ್ಲತ್ರಿ ಬ್ಲ್ಯಾಕ್ ಮೇಲಿಂಗ್ ಸಿಸ್ಟಮ್, ಬಾಬಾ ಸಾಹೇಬ್ರ ಸಂವಿಧಾನ ಬದಲಾವಣೆ ಆಯ್ತದ. ಅದ್ರ ಸಂವಿಧಾನ ಬಗ್ಗೆ ಅಷ್ಟು ಗೌರವ ಇದ್ದವ್ರು SC ST OBCದವ್ರಿಗೆ ಬಾಬಾ ಸಾಹೇಬ್ರೆ ವೋಟಿನ ಅಧಿಕಾರ ಕೊಟ್ಟರ, ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಕೊಟ್ಟರ. ಇವತ್ತು ನೀವು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀರಿ. ಅಷ್ಟು ದೊಡ್ಡ ಉಪಕಾರ ಈ ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬ್ರದ್ದು ನಿಮ್ಮ ಮೇಲದ. ಅದೇ ಒಂದು ಈ ಶೋಷಿತ ಜನಾಂಗದಲ್ಲಿ ವಿಶೇಷವಾಗಿ SC ಪಾಪ್ಯುಲೇಷನ್ ಬಾಬಾ ಸಾಹೇಬ್ರದ್ದು ಒಂದು ಪೋರ್ಟ್ರೇಟ್ ಅವ್ರದ್ದು ವಿಚಾರಧಾರೆಯನ್ನು ತಗೊಂಡು ಹೋರಾಟವನ್ನು ಮಾಡಿದ್ರು ಅವ್ರ ಮೇಲೆ ಕೇಸಸ್ ಹಾಕ್ತೀರಿ. ನೀವು ಪಕ್ಷಪಾತ ಮಾಡ್ತೀರಿ, ಪಾರ್ಶಾಲಿಟಿ ಮಾಡ್ತೀರಿ. ಶಪಥ ತಪ್ಪುವಾಗ ನೀವು ನಾ ಲಿಂಗಾಯತ ಸಮುದಾಯ ಲೀಡರ್, ಲಿಂಗಾಯತರಿಗೆ ನ್ಯಾಯ ಕೊಡ್ತಾ ಅಂತ ಶಪಥ ತಗೊಂಡಿರಿ ನೀವು. ಎಲ್ಲ ಜನ ಸಮುದಾಯದವರಿಗೆ ಇಂಟ್ರೆಸ್ಟ್ ಕಾಪಾಡ್ಕೋಬೇಕಿಲ್ಲ ನೀವು? ಎಲ್ಲ ಜನ ಸಮುದಾಯದವ್ರಿಗೆ ನೀವು ಪ್ರೊಟೆಕ್ಷನ್ ಕೊಡಬೇಕಾಗ್ತದಿಲ್ಲ. ಅದು ನೀವು ಕೊಡ್ತಾ ಇಲ್ಲ. ಇದು ಡಿಕ್ಟೇಟರ್ಶಿಪ್ ಈ ಜಿಲ್ಲೆದಾಗ ನಡೆಯೋದಿಲ್ಲ. ಇದು B ಶ್ಯಾಮಸುಂದರ್ ಅವ್ರದ್ದು ಭೂಮಿ, ಇದು ಕ್ರಾಂತಿ ಭೂಮಿ. ಅದು ರಿಪಿಟೇಷನ್ ಆಯ್ತದ. B ಶ್ಯಾಮಸುಂದರ್ ಹೋರಾಟದು ಅವ್ರು ಪ್ರೇರಣೆಗೊಂಡು ಒಂದು 6-7 ದಿವಸನಲ್ಲಿ ಇಲ್ಲಿ ದೊಡ್ಡ ಪ್ರಮಾಣದಾಗ ನಾವು ಎಚ್ಚೆತ್ತಕ್ಕಾಗಿ ಅಡ್ಮಿನಿಸ್ಟ್ರೇಷನ್ ಜಾಗೃತಿ ಮಾಡೋದಕ್ಕಾಗಿ ಅವ್ರಿಗೆ ಚಳಿ ಮುಗಿಸ್ಲಿಕ್ಕಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ, ಮಾಡೇ ಮಾಡ್ತೇವೆ.